Hey cuties, welcome back to the channel. I am Tanmay, ನಿಮ್ಮ ಇಂಗ್ಲಿಷ್ ಮಾಸ್ಟರ್ ಟೀಚರ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋದು ನಾನು ತಗೊಂಡು ಬಂದಿದ್ದೀನಿ. ಏನು ಗೊತ್ತಾ, ಇಂದಕ್ಕೆ ನೀವು ನೋಡ್ತಿರಲ್ಲ ಲೆಟರ್ ರೈಟಿಂಗ್, ಹೌದಾ? ಸೊ ಈ ಲೆಟರ್ ರೈಟಿಂಗ್ ಅನ್ನೋದು ಹೆಚ್ಚು ಜನ ಹೆಂಗೆ ಫೀಲ್ ಆಗ್ತದೆ ಅಂದರೆ, ಇದೊಂದು ತುಂಬ ಡಿಫಿಕಲ್ಟ್ ಅನ್ನೋದು ಫೀಲ್ ಆಗ್ತದೆ, ಹೌದಾ? ನೀವು ಫೀಲ್ ಆಗ್ತೀರಿ. ಸೊ ಹಂಗೆ ಆದಂಗೆ ನಾನು ನಿಮ್ಮ ಜೊತೆಗೆ ಬಂದಿದ್ದೀನಿ, ತಗೊಂಡ್ಬಂದಿದ್ದೀನಿ. ಏನಂದರೆ, ನಾನು ಈ ವಿಡಿಯೋದಾಗೆ ಲಾಸ್ಟ್ ಸಲ ನೀವು ನೋಡಬೇಕು. ಎದಕ್ಕೆ ಅಂದರೆ, ಈ ಡೇಟ್ ಮೆಮೊರಿ ಟೆಕ್ನಿಕ್ ಅನ್ನೋದು ಒಂದು ಅದನ್ನ ಮಾತು ಲೆಟರ್ ರೈಟಿಂಗ್ ದೇ. ಸೊ ಅದು ನಾನು ಕೇಳ್ತೀನಿ. ಆ್ಯಂಡ್ ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್, ಬಿಕಾಸ್ ಐ ವಿಲ್ ಪೋಸ್ಟ್ more of the videos like this. Okay, so shall we start this today now, right? So ಇವಲ್ಲಿ ನಂಗೆ ಗೊತ್ತಿ ಎಕ್ಸೈಟೆಡ್ ಅನ್ನಪ್ಪಲ್ಲ ನಾನು ಅನ್ಕೊಂತಿದ್ದೀನಿ ನೀವು. ಸೊ ಇಲ್ಲಿ ನಾನು ಕೇಳಿದ್ದೀನಲ್ಲ ಡೇಟ್ ಮೆಮೊರಿ ಟೆಕ್ನಿಕ್ ಅನ್ನೋದು ಏನು ಅನ್ನೋದು ಇದು ನೋಡ್ಬೇಕಂದ್ರೆ ನೀವು ಲಾಸ್ಟ್ ಸಲ ನೋಡಬೇಕು. ಸೊ ನಮಗೆ ಆಲ್ರೆಡಿ ಗೊತ್ತು. ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನಂದ್ರೆ ನಾನು ಕೇಳ್ತೀನಿ ನೋಡಂడి. ಫಸ್ಟ್ ಓಪನಿಂಗ್ ಲೈನೇ ಹೇ ಸರ್, ಹಲೋ ಸರ್ ಅಂದಪ್ಪಲೆ ಬರಬಾರ್ದು. ಓಕೆ, ಸೊ ರಾಂಗ್ ಓಪನಿಂಗ್ ಲೈನ್ ಅನ್ನೋದು ಅಸಲು ಮಾಡಬಾರ್ದು. ಸೊ ಡೇಟ್ ಕೂಡ ಹೆಂಗೆ ಬರಬೇಕು, ಇವತ್ತು ದಿನ ಅನ್ನೋದು ಹೆಂಗೆ ಬರ್ಬೇಕಂದ್ರೆ ಅದು ಒಂದು ರೂಲ್ ಅನ್ನೋದು ಫಾಲೋ ಆಗಬೇಕು. ಅದು ಹೆಂಗೆ ಫಾಲೋ ಆಗಬೇಕು ನಾವು ಡಿಸ್ಕಸ್ ಮಾಡಮ್. ಇನ್ನೊಂದೇನು ಅಂದರೆ ಸ್ಯಾಲ್ಯುಟೇಷನ್. ಸ್ಯಾಲ್ಯುಟೇಷನ್ ಅಂದರೆ ಏನು ಅಂದರೆ, ಸೊ ಇಲ್ಲಿ ರೆಸ್ಪೆಕ್ಟೆಡ್ ಸರ್, ಡಿಯರ್ ಫ್ರೆಂಡ್ ಅಂದಪ್ಪಲೆ, ಹೌದಾ? ಡಿಯರ್ ತನ್ಮಯ್ ಅಂದಪ್ಪಲೆ ನೀವು ದ್ಯಾಟ್ ಈಸ್ ದ ಸ್ಯಾಲ್ಯುಟೇಷನ್. ನೆಕ್ಸ್ಟ್ ಬಂದು ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನೋದು ಅಸಲು ಯೂಸ್ ಮಾಡಬಾರ್ದು ಫಾರ್ಮಲ್ ಲೆಟರ್ದೆಯೇ. ಓಕೆ, ಸೊ ಇಲ್ಲಿ ನಮಗೆ ಆಲ್ರೆಡಿ ಲೆಟರ್ಸ್ ಗುరించి ಗೊತ್ತು. ಲೆಟರ್ಸ್ ಆರ್ ಡಿವೈಡೆಡ್ ಇಂಟು ಟೂ ಕೈಟ್ಸ್. ಒಂದು ಫಾರ್ಮಲ್ ಲೆಟರ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ಅನ್ನೋದು ಇರ್ತವೆ. ಸೊ ಇಲ್ಲಿ ಫಾರ್ಮಲ್ ಲೆಟರ್ದೆ ಏನು ಅನ್ನಂದ್ರೆ, ಫಾರ್ಮಲ್ ಲೆಟರ್ದೆ ನಾವು ಹೆಂಗೆ ಬರ್ತೀವಿ. ಸೊ ನಮಗೆ ಇದು ಆಲ್ರೆಡಿ ಗೊತ್ತು, ಬಟ್ ನಾನು ಬೇಸಿಕ್ಸ್ಲಿದ್ದ ಕೇಳಬೇಕು ಅನ್ನಪ್ಪಲೆ ನನ್ನ ಪ್ರಯತ್ನ ನನ್ನ. ಓಕೆ, ಸೊ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮ್ಯಾಮ್ ಅನ್ನೋದು ಎಲ್ಲಿ ಬರ್ತದೆ ಕಮೆಂಟ್ ಮಾಡಂడి, ರೈಟ್? ಸೊ ಇಲ್ಲಿ ರೆಸ್ಪೆಕ್ಟೆಡ್ ಮ್ಯಾಮ್ ಆ್ಯಂಡ್ ಸಾರ್ ಅನ್ನೋದು ದಟ್ ಈಸ್ ದ ಸ್ಯಾಲ್ಯುಟೇಷನ್. ಸೊ ಅದೇ ನಾವು ಏನು ಬರಬಹುದು ಅಂದರೆ, ಈ ಲೆಟರ್ ನಾನು ನಿಮಗೆ ಹಿಂಗೆ ಬರ್ತಿದ್ದೀನಿ, ಸೊ ಆ್ಯಂಡ್ ಸೊ ಇನ್ಫಾರ್ಮ್ ಮಾಡೋಕ್ಕೆ ಹಂಗೆ ಬರಬೇಕು. ಆರ್ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್, ಹಿಂಗೆ. ಓಕೆ, ಸೊ ಇದು ಈ ಕೈಂಡ್ ನೋಟಿಸ್ ಅಂದಪ್ಪಲೆ ನೀವು ಯಾವಲ್ಲಿ ಬರಬೇಕು ಅನ್ನಂದ್ರೆ, ಒಂದು ಟು ದ ಪ್ರಿನ್ಸಿಪಲ್ ನನ್ನ. ಸೊ ಇಲ್ಲಿ ಟು ಪ್ರಿನ್ಸಿಪಲ್, ಸಾರಿ ಇಲ್ಲಿ ಪ್ರಿನ್ಸಿಪಲ್ಲೇ ಬರ್ಬೋದು. ಸೊ ಇಲ್ಲಿ ಯಾರೇನಂದ್ರೆ ಟು ಮುನ್ಸಿಪಲ್ ಆಫೀಸರ್, ಕಾರ್ಪೊರೇಷನ್ ಹಂಗೆ ಅಂದಪ್ಪಲೆ ಅವ್ರಿಗೆ ಬರೆದ್ರೆ ಇದು ಈ ಲೈನ್ ಅನ್ನೋದು ಯು ಕ್ಯಾನ್ ರೈಟ್. ಸೊ ನೆಕ್ಸ್ಟ್ ಬಂದು ಈ ಫಾರ್ಮಲ್ ಲೆಟರ್ದೇ ನೀವು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಒಂದು ಪೊಲೈಟ್ನೆಸ್ ಅನ್ನೋದು ಇರಬೇಕು, ಹೌದಾ? ಸೊ ಅದೇ ಅಲ್ಲ ಫಾರ್ಮಲ್ ಅಂದರೆ. ಇನ್ನೊಂದು ಏನಂದ್ರೆ, ಹಂಗೆ ನೀವು ಬರ್ದಿರಂದ್ರೆ ಇವ್ಯಾಲ್ಯುವೇಟರ್ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಬಿಡ್ತಾನೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಇನ್ಫಾರ್ಮಲ್ ಲೆಟರ್ದೆಯೇ ಯು ಹ್ಯಾವ್ ಟು ರೈಟ್ ಆಸ್ ಅ ಡಿಯರ್ ಫ್ರೆಂಡ್. ಸೊ ಡಿಯರ್ ಫ್ರೆಂಡ್ ಬರ್ದೀನಿ ಆಗೋಯ್ತು. ನೆಕ್ಸ್ಟ್ ಏನು ಬರಬೇಕು ಮ್ಯಾಮ್ ಅನ್ನಂದ್ರೆ, ಇಲ್ಲಿ ಹೋಪ್ ಯು ಆರ್ ಡೂಯಿಂಗ್ ವೆಲ್, ಇಲ್ಲದಿಕ್ಕರೆ ಐ ಆಮ್ ಹ್ಯಾಪಿ ಟು ರೈಟ್ ದಿಸ್ ಲೆಟರ್ ಟು ಯು, ಹೌದಾ? ಸೊ ಹಿಂಗೆ ಬರ್ಬೋದು. ನೆಕ್ಸ್ಟ್ ಬಂದು ಹಿಂಗೆ ಬರ್ದಿರಂದ್ರೆ ನಿಮಗೆ ಹೆಂಗಿರ್ತದೆ ಅಂದರೆ, ಸೊ ಫ್ರೆಂಡ್ಸೇ ಬರೋದ್ನಲ್ಲಿ, ಅಂಕಲ್ಗೆ, ಸೊ ಫ್ಯಾಮಿಲಿ ಮೆಂಬರ್ಸೇ ಹಂಗೆ ಬರೋದ್ನಲ್ಲಿ ನಾವು ಈಸಿ ಆನ್ ಕನ್ವರ್ಸೇಷನ್ ನಾವು ಹೆಂಗೆ ಮಾಡ್ತೀವಿ, ಒನ್ ಆನ್ ಒನ್, ಹೌದಾ? ಸೊ ಇನ್ನೊಬ್ಬರು ಮುಂದಿದ್ರೆ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಈಸಿಯೇ ಬರಬಹುದು. ನೆಕ್ಸ್ಟ್ ಬಂದು ಒಂದು ಈ ಫಾರ್ಮಲ್ ಲೆಟರ್ದೆಯೇ ಆಪ್ಷನ್ ಎ ಆಪ್ಷನ್ ಬಿ ಅನ್ನೋದು ನಮಗೆ ಕಾಣಿಸ್ತಿದೆ, ಹೌದಾ? ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಯಾರು ಬರ್ಬೇಕು ನಾನು ಕಮೆಂಟ್ ಮಾಡಿದ್ರೆ ನಾನು ಇಷ್ಟು ಮಂದಿ ಸಾರ್ ಕೇಳಿದ್ದೀನಿ. ಸೊ ಆಪ್ಷನ್ ಬಿ ಅನ್ನೋದು ಯಾರು ಬರ್ಬೋದು, ಹೌದಾ? ಸೊ ಹಿಂಗೆ ನೀವು ಬರೋದು. ನೆಕ್ಸ್ಟ್ ಬಂದು ಇನ್ಫಾರ್ಮಲ್ ಲೆಟರ್. ಸೊ ಇಲ್ಲಿ ಇನ್ಫಾರ್ಮಲ್ ಲೆಟರ್ದೇ ಡಿಯರ್ ತನ್ಮಯ್, ಓಕೆ, ಸೊ ಡಿಯರ್ ಫ್ರೆಂಡ್, ಹೌದಾ? ಸೊ ಹಂಗೆ ಹೋಪ್ ಯು ಆರ್ ಡೂಯಿಂಗ್ ವೆಲ್, ಐ ಆಮ್ ಹ್ಯಾಪಿ ಟು ರೈಟ್ ದಿಸ್ ಲೆಟರ್ ಟು ಯು ಅಂದಪ್ಪಲೆ ಎಷ್ಟು ಬೇಸ್ ಅವ್ರು ನಾವು ಕುಂತಾಗ ಅವರಲ್ಲ. ಸೊ ಹಂಗೆ ನೀವು ಕೂಡ ಈ ನಾರ್ಮಲ್ ಲ್ಯಾಂಗ್ವೇಜ್ ಅನ್ನೋದು ನೀವು ಯೂಸ್ ಮಾಡೋದು. ಓಕೆ, ಸೊ ಇನ್ನೊಂದು ಏನಂದರೆ ಒಂದು ಕ್ವೆಶನ್. ಸೊ ವಿಚ್ ಓಪನಿಂಗ್ ಕುಡ್ ಯು ಯೂಸ್ ಟು ರೈಟ್ ಟು ಯರ್ ಫ್ರೆಂಡ್? ಏನು ಆ ಓಪನಿಂಗ್, ಏನು ಆ ಸ್ಯಾಲ್ಯುಟೇಷನ್ ಅಂದರೆ ಅದು ಏನು ಅನ್ನೋದು ನೀವು ಕಮೆಂಟ್ ಮಾಡಂడి. ಸೊ ಇನ್ನೊಂದು ಮೋಸ್ಟ್ ಅವೈಟಿಂಗ್
ಮೂಮೆಂಟ್ ಏನು ಏನಂದರೆ ಇವಲ್ಲಿ ನಾನು ಸ್ಟಾರ್ಟಿಂಗ್ನೇ ಕೇಳಿದನಲ್ಲ ಡೇಟ್ ಮೆಮೊರಿ ಟೆಕ್ನಿಕ್ ಅನ್ನೋದು ಏನದು ಅಸಲು ಈ ಲೆಟರ್ ರೈಟಿಂಗ್ನೇ ಹಿಂಗೆ ಬರ್ತದೆ ಅಂದಪ್ಪಲೆ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಏನಿಲ್ಲ ನಾನು ಓಕೆ ಲಿಸನ್ ಟು ಮೀ ಹಿಯರ್. ಇಲ್ಲಿ ನೋಡು ಡೇಟ್ ಮೆಮೊರಿ ಆ್ಯಂಡ್ ಟೆಕ್ನಿಕ್. ಸೊ ಇಲ್ಲಿ ಡೇಟ್ ಅಂದರೆ ಈ ದಿನ ಬರಬೇಕು. ಓಕೆ ಸೊ ಮೆಮೊರಿದೆ ಮಂತ್. ಓಕೆ ಮಂತ್ ಅಂದರೆ ನಾವು ಕರೆಕ್ಟ್ ಇವತ್ತೇ ಬರಬೇಕು. ಸೊ ಇವತ್ತು ಕ್ವಶನ್ ಪೇಪರ್ದೇ ಇವತ್ತದೇ ಬರಬೇಕು. ನಾನು ನಿನ್ನೆ ಬರ್ತೀನಿ, ನಾಳೆದು ಬರ್ತೀನಿ, ಹೌದಾ? ಹಂಗೆ ಬರೆದ್ರೆ ಎಕ್ಸಾಮ್ನಾಗ ಅರ್ಧವಾಗ್ತದೆ, ಹೌದಾ? ಸೊ ಇಲ್ಲಿ ಫಾರ್ಮ್ಯಾಟ್ ಅನ್ನೋದು ಕರೆಕ್ಟ್ ಬರಬೇಕು. ಸೊ ನೆಕ್ಸ್ಟ್ ಬಂದು ಇಯರ್ ಲಾಸ್ಟ್ ಬರ್ಬೋದು. ಓಕೆ ಡೇಟ್ ಮಂತ್ ಆ್ಯಂಡ್ ಇಯರ್. ಓಕೆನಾ? ಸೊ ನೆಕ್ಸ್ಟ್ ಬಂದು ಹಿಂಗೆ ಬರ್ದಿರ ಅನ್ಕೊಂಡು ಹಿಂಗೆ. ಓಕೆ ಹಿಂಗೆ. ಸೊ ಇಲ್ಲಿ 4th June 2026 ಹಂಗೆ ಆಮೇಲೆ ಫಾಲೋಡ್ ಬೈ ಸೋ ಆ್ಯಂಡ್ ಸೊ ಡೇಟ್ ಮಂತ್ ಇಯರ್, ಹೌದಾ? ಹಿಂಗೆ ಬರೆದ್ರೆ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್, ಹೌದಾ? ತೆಲ್ತಲ್ಲ? ಓಕೆ ಸೊ ಇವಲ್ಲಿ ಡೇಟ್ ಎಲ್ಲಿ ಬರಬೇಕು ದ್ಯಾಟ್ ಈಸ್ ದ ಕ್ವೆಶನ್. ಏನದು ಕ್ವೆಶನ್ ಅಂದರೆ ಅಡ್ರೆಸ್ ಕೆಳಿಯೇ ಡೇಟ್ ಬರ್ಬೋದು. ಓಕೆನಾ? ಸೊ ಇಲ್ಲಿ ದಿಸ್ ಇಸ್ ದ ಡೇಟ್ ಅಲ್ಲ, ಹೌದಾ? ಸೊ ದಿಸ್ ಇಸ್ ದ ಡೇಟ್. ಆಮೇಲೆ ನಾವು ಸ್ಯಾಲ್ಯುಟೇಷನ್ ಬರಬೇಕು. ಇಲ್ಲಿ ಒಂದು ನೋಡಿಸ್ತೀನಿ. ಫಸ್ಟ್ ಬಂದು ಇದು ಅಡ್ರೆಸ್, ಹೌದಾ? ಸೊ ನೆಕ್ಸ್ಟ್ ಬಂದು ಇದು ಡೇಟ್ ಆ್ಯಂಡ್ ಫಾಲೋಡ್ ಬೈ ದಿಸ್ ಸ್ಯಾಲ್ಯುಟೇಷನ್, ರೈಟ್? ಹಿಂಗೆ ನೀವು ಫಾಲೋ ಆಗ್ತೀರಿ ಅಂದಪ್ಪಲ್ಲ ನಾನು ಕೋರ್ಕೊಂತಿದ್ದೀನಿ. ಆ್ಯಂಡ್ ಏನದು ಬಾಡಿ ಆಫ್ ದ ಲೆಟರ್ ಅನ್ನೋದು ನಾವು ಪ್ಯಾರಾಸ್ದೇ ಬರ್ಬೋದು. ಇಲ್ಲಿ ಪ್ಯಾರಾಸ್ ಅಂದರೆ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಒಂದು ಅಸಲು ಬರಬಾರ್ದು, ಎರಡು ಬರ್ಬೋದು. ಓಕೆನಾ? ಸೊ ಇಲ್ಲಿ ಆ ಟಾಪಿಕ್ ಬಟ್ಟಿ ನಾವು ಬರ್ಬೋದು. ಸೊ ಯಾ ಎಕ್ಸಾಮ್ದೇ ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ನಮ್ಮ ಸ್ಟೂಡೆಂಟ್ಸ್ ಹಿಂಗೆ ಬರ್ದಾರೆ ಅನ್ಮಾತು. ಹೆಂಗೆ ಗುರ್ತಾ? ಸೊ ಇವೆಲ್ಲ ಬರ್ತಾರೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತೈತಲ್ಲ ಜೂನ್ ಅಂತ ಮಂತ್ ಏನೋ ಮುಂದೆ ಇಕ್ಕ್ಯಾರೆ, ಡೇಟ್ ಏನೋ ಆಮೆಂಚಲ್ಲಿ ಇಕ್ಕ್ಯಾರೆ, ಆಮೇಲೆ ಇಯರ್ ಎಲ್ಲೋ ಇಕ್ಕ್ಯಾರೆ. ಇಲ್ಲಿ ಹಿಂಗೆ ಈ ಬಾರ್ಡ್ಸ್ದೇ ಕೂಡ ನೀವು ಬರಬಾರ್ದು. ಓಕೆ ಆ್ಯಂಡ್ ಹಾಯ್ ಸರ್, ಹಲೋ ಸರ್ ಅಂದಪ್ಪಲೆ ವಾಟ್ ಆರ್ ಯು ಡೂಯಿಂಗ್ ಸರ್ ಅಂದಪ್ಪಲೆ ನೀವು ಬರಬಾರ್ದು. ಲೆಟರ್ದೇ ಅಸಲು ಬರಬಾರ್ದು. ಸೊ ಹೆಂಗೆ ಬರಬೇಕು ಅನ್ನಂದರೆ ಸೊ ಇಲ್ಲಿ ಹಿಂಗೆ ಡೇಟ್ ಮಂತ್ ಆ್ಯಂಡ್ ಇಯರ್, ಹೌದಾ? ಸೊ ನೆಕ್ಸ್ಟ್ ಬಂದು ಇಲ್ಲಿ ರೆಸ್ಪೆಕ್ಟೆಡ್ ಮ್ಯಾಮ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಅಂದಪ್ಪಲೆ ಬರಬೇಕು. ಇಲ್ಲಿ ಫಾರ್ಮ್ಯಾಟ್ ಅನ್ನೋದು ತೆಲ್ತೈತಲ್ಲ ಹಿಂಗೆ ನಾವು ರೈಟ್? ಇನ್ನೊಂದು ಸೊ ಈಸ್ ರೈಟಿಂಗ್ ಒನ್ ಕ್ವೆಶನ್ ಈಸ್ ರೈಟಿಂಗ್ 4/6 ಅಂದರೆ ಜೂನ್ ಮಂತ್ /26 a safe way to write in a formal letter? Is it a correct question or not? Yes or no? ನಿಮ್ಮ ಕ್ವೆಶನ್ ಇದು ಕಮೆಂಟ್ ಮಾಡ್ತೀರಿ ಅಂದಪ್ಪಲ್ಲ ನಾನು ಕೋರ್ಕೊಂತಿದ್ದೀನಿ. ಯು ಹ್ಯಾವ್ ಟು ಆನ್ಸರ್ ಓನ್ಲಿ ಎಸ್ ಆರ್ ನೋ. ಓಕೆನಾ? ಸೊ ಒಂದು ರಿವಿಷನ್ ಥರ 1 minute ನಾವು ರಿವೈಸ್ ಮಾಡ್ತೀರ. ಏನಂದರೆ ಫಸ್ಟ್ ನಾವು ಫಾರ್ಮಲ್ ಲೆಟರ್ಗೆ ಹೆಂಗೆ ಓಪನಿಂಗ್ ಲೈನ್ ನಾವು ಬರಬೇಕಂದಪ್ಪಲೆ ನೋಡಿದ್ದೀವಿ. ನೆಕ್ಸ್ಟ್ ಬಂದು ಇನ್ಫಾರ್ಮಲ್ ಲೆಟರ್ಗೆ ಹೆಂಗೆ ಬರಬೇಕು, ಹೌದಾ? ಆಮೇಲೆ ಸ್ಯಾಲ್ಯುಟೇಷನ್ ಹೆಂಗೆ ಬರಬೇಕು, ಡೇಟ್ ಮೆಮೊರಿ ಟ್ರಿಕ್ ಕೂಡ ನಾವು ಕಲ್ತ್ಕೊಂಡ್ಬಿಟ್ಟಿವಿ. ಸೊ ಇವೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಆ ಮಂಚಲ್ಲಿ ಕೂಡ ನೀವು ಎಕ್ಸಾಮ್ದೇ ಈ ತರಹ ಪ್ಯಾಟ್ರನ್, ಈಗ ಈ ಪ್ಯಾಟ್ರನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಹಂಗೆ ಪ್ಯಾಟ್ರನ್ದೇ ನೀವು ಬರ್ತೀರಿ ಅಂದಪ್ಪಲೆ ನಾನು ಕೋರ್ಕೊಂತಿದ್ದೀನಿ, ಹೌದಾ? ಸೊ ಇಲ್ಲಿ ನನ್ನಿಂದ ಕಾಣಿಸ್ತೈತಲ್ಲ ಹಂಗೆ ಕೂಡ ನೀವು ಒಂದು ಬಾರಿ ರಿವೈಸ್ ಮಾಡೋచ్చు. ಓಕೆ ಸೊ ಹಿಂಗೆ ಬರಬೇಕಂದಪ್ಪಲ್ಲ ನಾನು ನೋಡ್ಸಂಬಂದಪ್ಪಲ್ಲ ಇದ್ದೀನಿ, ಹೌದಾ? ಸೊ ಈ ಫಾರ್ಮ್ಯಾಟ್ನ ನೀವು ಫಾಲೋ ಆಗ್ರಿ. ನಿಮ್ಮ ಎಕ್ಸಾಮ್ದೇ ನಿಮ್ಮ ಇವ್ಯಾಲ್ಯುವೇಟರ್ನ ಬೇಸು ಇಂಪ್ರೆಸ್ ಮಾಡಂడి. ಓಕೆನಾ? ಹೌದಾ? ನೀವು ಹಿಂಗೆ ಫಾಲೋ ಆಗ್ತೀರಿ ಅನ್ನಪ್ಪಲ್ಲ ನಾನು ಕೋರ್ಕೊಂತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹಿಂಗೆ ಇಫ್ ಯು ವಾಂಟ್ ಸಚ್ ಅ ಮೋರ್ ಆಫ್ ವಿಡಿಯೋಸ್ ಲೈಕ್ ದಿಸ್, ಹೌದಾ? ಲೆಟರ್ ರೈಟಿಂಗ್, ಗ್ರಾಮರ್ ಹ್ಯಾಕ್ಸ್, ಎಕ್ಸಾಮ್ ಟಿಪ್ಸ್, ಮೋಟಿವೇಶ್ನಲ್ ವಿಡಿಯೋಸ್, ಟಾಪರ್ ಸ್ಟ್ರಾಟಜೀಸ್ ಅವೆಲ್ಲ ನಿಮಗೆ ಬೇಕು ಅನ್ನಂದರೆ ಏನು ಮಾಡಬೇಕು? ಎಸ್ ಸಬ್ಸ್ಕ್ರೈಬ್ ಮಾಡಬೇಕು ಈ ಚಾನಲ್ಗೆ. ಆ್ಯಂಡ್ ಲೈಕ್ ದಿಸ್ ವಿಡಿಯೋ, ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಕೀಪ್ ರಾಕಿಂಗ್ ಆ್ಯಂಡ್ ಸ್ಮೈಲಿಂಗ್ ಟು, ಹೌದಾ? ರೈಟ್. See you all in the next video. Bye bye.